ಹಲೋ ನಮಸ್ಕಾರ ಎಲ್ರಿಗೂ. ತುಂಬ ಜನ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ನ ಡಿಸಿಪ್ಲಿನ್ ಚಾಲೆಂಜ್ ಮಾಡಿದರೆ ಎಲ್ಲಿ ಉಂಟು ರಿಸಲ್ಟ್ ಅಂತ. ಹೌದು, ರಿಸಲ್ಟ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಫೋಟೋಸ್ ಎಲ್ಲ. ಅದಕ್ಕಿಂತ ಮುಂಚೆ ಏನಂದರೆ ನನ್ನ ಡಯಟ್ ಎಲ್ಲ ಸ್ಟಾರ್ಟ್ ಆಗೋದು, ಪ್ರಾಪರಾಗಿ ಡಯಟ್ ನಾನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಆದದ್ದು ಜುಲೈಯಿಂದ ಪಿ ಜಿಯಲ್ಲಿ ಇದ್ದು ಕೂಡ ನಾನು ಸ್ವಲ್ಪ ಡಯಟ್ ಮಾಡ್ತಿದ್ದೆ. ಮನೆಗೆ ಹೋಗ್ಬೇಕಾದ್ರೆ ಕೂಡ ನಾನು ಡಯಟ್ ಮಾಡ್ತಾ ಇದ್ದೆ. ಬಟ್ ವ್ಯತ್ಯಾಸ ಅಷ್ಟೊಂದು ಅಂತ ಕಾಣಿಸ್ಲಿಲ್ಲ. ಜಾಸ್ತಿ ವ್ಯತ್ಯಾಸ ನನಗೆ ಕಂಡಿದೆ ಈ 15 ಡೇಸಲ್ಲಿ. ಯಾಕಂತಂದರೆ ಒಂದು, ನಾನು ಮನೆಯಲ್ಲೇ ಇದ್ದೆ. ಈ 15 ಡೇಸ್ ಕೂಡ ನಾನು ಮನೆಯಲ್ಲೇ ಇದ್ದೆ. ಆ್ಯಂಡ್ ಮನೇಲಿ ಮಾಡುವಂತಹ ಡಯಟೇ ಬೇರೆ, ಮಲಗೋದಾಗಿರ್ಬೋದು ಎಲ್ಲ ಡಿಫ್ರೆನ್ಸ್ ಮಾಡ್ತದೆ. ಆ್ಯಂಡ್ ನಾನು ರಿಡ್ಯೂಸ್ ಆಗಿದ್ದೇನೆ ಕೂಡ. ಸೊ ಹಾಗೆ ನಾನು 3.5 kgs ಹಾಗೇನೋ ರಿಡ್ಯೂಸ್ ಆಗಿದ್ದೇನೆ ಫ್ರಮ್ ದ ಡೇ 1, ಲೈಕ್ ಜುಲೈಯಿಂದ ಈಗ ತನಕ 3.5 ಹಾಗೆ ವೆಯ್ಟ್ ಲಾಸ್ ಆಗಿದ್ದೇನೆ. ಬಟ್ ಈ 15 ಡೇಸಲ್ಲಿ ನಾನು ಆಲ್ಮೋಸ್ಟ್ 1.5 kg ಹಾಗೇನೋ ಡಿಫ್ರೆನ್ಸ್ ಆಗಿದೆ. ಸೊ ಈ ಡಯಟನ್ನು ನಾನು ಕಂಟಿನ್ಯೂ ಮಾಡ್ತಾ ಇಲ್ಲ. ಈಗ ಸದ್ಯಕ್ಕೆ ಪಾಸ್ ತೊಗೊಂಡಿದ್ದೇನೆ. ನೆಕ್ಸ್ಟ್ ನಂದು ಡಯಟ್ ಸ್ಟಾರ್ಟ್ ಆಗೋದು, ನೆಕ್ಸ್ಟ್ ಯಾವಾಗಾದ್ರೂ ಪ್ಲ್ಯಾನ್ ಮಾಡಬೇಕು. ಅದು ಹೇಳ್ತಾರಲ್ಲ, ಎಲ್ಲ ಕೂಡಿ ಬರಬೇಕು ಅಂತ. ಹಾಗೆ ನನಗೆ ಯಾಕೆ ಇದಾಗೋದಿಲ್ಲ ಅಂದರೆ, ಒಂದು ಪಿ ಜಿಯಲ್ಲಿ ನನಗೆ ಊಟ ಅಂತೂ ಸೇರೋದೇ ಇಲ್ಲ. ಊಟ ಅಂದರೆ ತುಂಬ ಕಮ್ಮಿ ತಿನ್ನೋದು. ನನಗೆ ಅದು ಇಷ್ಟ ಸಹ ಆಗೋದಿಲ್ಲ. ಚಹಾ ಕುಡಿ ಊಟ ಎಂತ ಕೂಡ ಇಷ್ಟ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಸತಿ ತುಂಬ ಸಾಲ್ಟಿ, ಕೆಲವೊಂದು ಸತಿ ತುಂಬ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ ಬಿಡಿ. ಸೊ ಹಾಗೆ ಅದು ಒಂಥರ ಉಂಟು. ಹಾಗೆ ನನಗೆ ಕೆಲವೊಂದು ಸತಿ ಉಪವಾಸ ಕೂತ್ಕೊಂಡು ಇನ್ನೂ ಸಹ ಜಾಸ್ತಿ ನಮಗೆ ಅದು ಬ್ಲೋಟಿಂಗ್ ಎಲ್ಲ ಆಗೋದು. ಸೊ ವೆಯ್ಟ್ ಗೇನ್ ಎಲ್ಲ ಆಗಿ ಜಾಸ್ತಿ ಆಗೋದು. ಸೆಕೆಂಡಿಗೆ ಉಪವಾಸ ಮಾಡ್ತೇವೆ ಆಯಿತಾ. ಅದೇ ಉಪವಾಸ ಮಾಡಿದ ನಂತರ ಒಂದೇ ದಿನದಲ್ಲಿ ನೆಕ್ಸ್ಟ್ ಡೇ ಫುಲ್ ಗಬ ಅಂತ ತಿಂತೇವೆ. ಅದು ಸ್ವೀಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಏನೋ ಒಂದು ತಿಂತಾ ಹೋಗ್ತೇವೆ. ಹಾಗೆ ನಮ್ಮ ಉಪವಾಸ ಮಾಡಿದೆಲ್ಲ ವೇಸ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಎನ್ಸ್ಕೊಳ್ತೇವೆ ಉಪವಾಸ ಕೂತ್ಕೊಂಡು ನಮ್ಮದು ವೆಯ್ಟ್ ಕಮ್ಮಿ ಆಗ್ತದೆ. ಇಲ್ಲವೇ ಇಲ್ಲ, ವೆಯ್ಟ್ ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಇದನ್ನು ನನ್ನ ಬಾಡಿಯಲ್ಲಿ ನಾನು ನೋಡಿದ್ದೇನೆ. ಸೊ ನೆಕ್ಸ್ಟ್ ನಂದು ಯಾವಾಗ ಡಯಟ್ ಸ್ಟಾರ್ಟ್ ಮಾಡ್ತೇನೆ ಆಗ ಕೂಡ ನಾನು ಹೀಗೆ ಚಾಲೆಂಜ್ ಮಾಡಲಿಕ್ಕೆ, ಇಲ್ಲ ಡೈಲಿ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೀವು ಕೂಡ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಿದ್ರಿ ಹೇಗಿತ್ತು, ಏನು ವ್ಯತ್ಯಾಸ ಗೊತ್ತಾಗಿದೆ ಇಲ್ವಾ, ಹೌದಾ ಅಂತ. ಎಸ್, ನನಗೆ ವ್ಯತ್ಯಾಸ ಕ್ಲಿಯರಾಗಿ ಗೊತ್ತಾಗಿದೆ. ವೆಯ್ಟ್ ಕಮ್ಮಿ ಆಗಿದೆ. ಇದಕ್ಕಿಂತ ಮುಂಚೆ ವಿನೀಲ್ ಅವರು ಕೂಡ ಈ ಡಯಟ್ನ ಫಾಲೋ ಮಾಡ್ತಾ ಇದ್ದರು. ಬಟ್ ಅವ್ರಿಗೆ ಏನಂದರೆ ಯಾರಾದರೂ ಮಾಡಿಕೊಡ್ಬೇಕು. ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಅವರಿಗೆ ಮಾಡಿಕೊಡಲಿಕ್ಕೆ ಯಾರು ಇರಲಿಲ್ಲ. ಹಾಗೆ ಅವ್ರದ್ದು ಕನ್ಸಿಸ್ಟೆಂಟ್ ಅಂತ ಇರಲಿಲ್ಲ. ಬಟ್ ಎಸ್, ಅವ್ರು ಕೂಡ ರೆಡ್ಯೂಸ್ ಆಗಿದ್ರು, ನಾನು ಕೂಡ ರೆಡ್ಯೂಸ್ ಆಗಿದ್ದೇನೆ. ನೆಕ್ಸ್ಟ್ ಮಂತಲ್ಲಿ ನೋಡುವ. ಆದರೆ ನಾನು ಈ ಪಿ ಜಿಯಿಂದ ಹೊರಗಡೆ ಹೋದರೆ ನಾನು ಈ ಡಯಟ್ನ ಫಾಲೋ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತೇನೆ. ಸೊ ಅಷ್ಟೇ, ಸ್ಟೇ ಟ್ಯೂನ್ಡ್. ಆ್ಯಂಡ್ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ, ಕೇಳ್ತಾ ಇದ್ರಿ, ಹೀಗೆ ಕೇಳ್ತಾ ಇರಿ. ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.